ಪ್ಲಸ್ ಇವ್ರ ನಮ್ಮ ಆರ್ಟಿಸ್ಟ್ ನಮಗ ಇದು ಟ್ಯಾಟೋ ಹಾಕೋರ ಅಂಡ್ ಅವರು ಆರ್ಟಿಸ್ಟ್. Bro, tell me what are the pictures you added to my tattoo? I am saying you. ಇಲ್ಲಪ್ಪ ಅದ ನೋಡ್ರಿ ಗೈಸ್ ಇವ್ ನೋಡ್ರಿ ಇವ್ ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ. ಕ್ಯಾಂಪಸ್ ಇಂದ ಹೊರಗೆ ಬಂದೇನಿ ಗೈಸ್, ಹೊಂಟೇನೆ. ನೋಯ್ತೈತ್ ಸ್ವಲ್ಪ ನೋಡಕತ್. ಇವೊಬ್ಬ ಮಣಿಕಂಠ ಅಂತ ಮನಿ ಸಾರಿ Then let me explain. ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಟು ಮೈ ಬ್ಲಾಗ್. ಏನಪ್ಪಾ ಅಂತಂದ್ರೆ ನಿನ್ನೆ ಟ್ಯಾಟೋ ಹಾಕ್ಸಕ್ ಹೋಗಿದ್ದೆ. ನೋಡ್ರಿ ಇಲ್ಲಿ ಟ್ಯಾಟೋ ಇಷ್ಟ ಐತಿ, ಅರ್ಧ ಆಗೈತೆ ಆಕ್ಚುಲಿ. ಸೊ ಈಗ ಸೆಕೆಂಡ್ ಡೇ, ಇವತ್ತು ಹೋಗ್ಬೇಕು, ಏನೇನು ಆಕೈತೆ ಅಂತ ನೋಡ್ಬೇಕು. ಆಕ್ಚುಲಿ ನಾನು ಅಲ್ಲಿ ಮಾಡಕ್ ಆಗ್ಲಿಲ್ಲ ಟ್ಯಾಟೋ ಶಾಪ್ ಒಳಗೆ ನನ್ಗೆ ವಿಡಿಯೋ ಮಾಡಕ್ ಆಗ್ಲಿಲ್ಲ. ಯಾಕಂದ್ರೆ ನಾನು ಭಾಳ ಹೆದರಿ ಬಿಟ್ಟಿದ್ನಿ. ನಂಗೆ ವಿಡಿಯೋ ಮಾಡಕ್ನೇ ಆಗ್ಲಿಲ್ಲ. 1% ನಾನು ಮಾಡಿಲ್ಲ. ಮಾಡಿದ್ರು ಬರೀ ನಾನು ವಾಯ್ಸ್ನು ಮಾಡ್ತಿಲ್ಲ. ಸೊ ಇವತ್ತು ಏನಾಕೈತೆ ಅಂತ ನೋಡ್ಬೇಕು. ಅಲ್ಲಿ ಹೋಗಿಂದ ಮಾಡ್ತೀನಿ ಅನ್ನಿಲ್ಲ ಅಂತ ಗೊತ್ತಿಲ್ಲ. ಸೊ ಬರೀ ಹೋಗೋಣ ಅಂತ ಆಲ್ರೆಡಿ ಈಗ ರೆಡಿ ಆಗೀನಿ. ಈಗ ಇನ್ನೇನು ಹೋಗ್ಬೇಕು, 10 ಗಂಟೆ ಅಂದ್ರೆ ಬಾ ಅಂದ್ರೆ ಈಗ ಆಲ್ರೆಡಿ 9 ಗಂಟೆ 9:30 ಆಗೈತೆ. ಅಲ್ಲಿ ಹೋಗಕ್ಕೆ 1 ತಾಸು ಆಗುತ್ತೆ. ಸೊ ಅಲ್ಲಿ ಹೋಗಿಂದ ಸಿಗ್ತೀನಿ ಬರ್ರಿ, ಇಲ್ಲಾಂದ್ರೆ ಇಲ್ಲಿ ಹೊರಗೆ ಹೋದ್ಮೇಲೆ ಸಿಗ್ತೀನಿ. ನಿನ್ನೆ ಶೂ ಹಾಕೊಂಡು ಹೋಗಿದ್ನಿ, ಬಟ್ ಅಲ್ಲಿ ಶೂ ಒಳಗೆ ಹಾಕೊಂಡು ಹೋಗಂಗಿಲ್ಲ ಅಂತ ಹೊರಗೆ ಬಿಡ್ಬೇಕು. ಸೊ ಚಪ್ಪಲ್ ಹಾಕೊಂಡು ಹೋಗ್ತೀನಿ ಗೈಸ್, ಚಪ್ಪಲ್ ಹಾಕೊಂಡು ಹೋಗ್ತೀನಿ. ನನ್ನ ಜೊತೆ ಇವತ್ತು ಯಾರು ಬರತ್ತಿಲ್ಲ, ಒಬ್ಬನು ಹೊಂಟೇನಿ. ಇವತ್ತು ಏನ್ ಮಾಡಕ್ ಬರಲ್ಲ, ಎಲ್ಲರೂ ಡ್ಯೂಟಿಗೆ ಹೋಗ್ಯಾರ. ಡ್ಯೂಟಿ ಮಾಡಕ್ ಬರಲ್ಲ, ನನ್ನ ಟ್ರಿಪ್ ಆಫ್ ಐತಿ. ಸೊ ನಾನು ಒಬ್ಬನು ಹೊಂಟೇನಿ, ಬರೀ ಹೋಗೋಣ ಗೈಸ್. ಇವ್ನು ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ ಅಂಡ್ ಇವ್ನು ಕನ್ನಡ ಬರುತ್ತೆ ಇಲ್ಲ ಅಂತ ಹೇಳ್ರಿ. ಹಾಯ್ ಮಾಡ, ಇವನ ಹೆಸರು ಇಸ್ಮಾಯಿಲ್ ಅಂತಂದ. ಇಸ್ಮಾಯಿಲ್ ಜಾಕ್ ಆಗಿನ ಅಣ್ಣ ರೀ ಜಾಕ್, ಡೇವಿಡ್ ಪುತ್ರ 2000cc ಇವನ್ನ ನೋಡ್ರಿ ಅವ ಜಾಕ್. ಸೊ ಇವ್ನು ಕನ್ನಡ ಬರುತ್ತಿಲ್ಲ ಅಂತಂದ್ ಹೇಳ್ರಿ ನೋಡೋಣ. ಇಲ್ಲಪ್ಪ ಅದ ನೋಡ್ರಿ, ಫುಲ್ ಮಾನಸಿಕವಾಗಿ ಮುಕ್ಕೊಂಡ್ ಬಿಟ್ಟಾನ ಮುಕ್ಳಪ್ಪ. ಈಗ ಬರ್ತೀವ ಇಲ್ಲ ನನ್ ಜೊತೆ? ಬಾ ಮಗ ಟಾಟಾ ಹಾಕ್ಸ್ಕೊಂಬರೋಣ. ನೀವು ಭಾಳ ಮಾನಸಿಕವೇನ್ರಿ, ಹುಡುಗಿ ಬಿಟ್ಟು ಹೋಗ್ಯಾಳಂತ, ಅದಕ್ಕೆ ಮಕ್ಕೊಂಡ್ ಬಿಟ್ಟಾನ. ಎಲ್ಲೂ ಹೊರಗ ಹೊಂಟಿಲ್ಲ. ಸೊ ನಾ ಒಬ್ನ ಹೊಂಟೇನಿ, ಬೇರೆ ಹೋಗೋಣ. ಏನ್ ಮಾಡಕ್ ಬರಲ್ಲ. ಹೇಳ ಏನ ಹೇಳಿ ಅಲ್ಲ, ಹೇಳ ಏನ ಅಂದಲ್ಲ, ಕೆಳಗ್ ಹಾಕಿದ್ದೆ ಮಚ್ಚ. ಅದ ಮೈಕ್ ಮಚ್ಚ ಅದ. ಇವ್ರ ನಮ್ಮ ಆಪ್ತ ಮಿತ್ರ, ಇವೊಬ್ಬ ಮಣಿಕಂಠ ಅಂತ ಮನಿ ಸಾರಿ ಕ್ಯಾಮ್ರಾ ಮಚ್ಚ. ಕ್ಯಾಮ್ರಾದಾಗ ನಾನು ಏನೇನೋ ಮರೆತು ಬಿಟ್ಟ ಆಕ್ಚುಲಿ. ಸಾರಿ. ಇವ ಹೇಮಂತ್ ಅವ ಜೋಶಿ ಅಕ್ಷಯ್ ಅಂತಂದ. ಹಾಯ್ ಮಾಡ, ನೀ ಮಾಡ. ಒಬ್ನ ಹೊಂಟೇನ್ರಿ, ಇವ್ರು ಬರಾತಿಲ್ಲ. ಇವ್ರು ಇಲ್ಲೇ ಅಂಗಡಿಗೆ ಹೊಂಟಾರ. ಇವ್ರ ಅಂಗಡಿ ಮಟ್ಟ ಅಷ್ಟ ಬರಾತಾರ. ನಾನ ಏನ್ ಹೇಳಿ, अबे जल्दी बोल, कल सुबह पनवेल निकलना. ಅದೆಲ್ಲ ಹೇಳತ್ ಮಚ್ಚ, ಅದೆಲ್ಲ ಹೇಳಿ ಮುಚ್ಚೇನೆ. ನಿನ್ನೆ ಅರ್ಧ ಆಗಿದೆ. ಅದು ಹೇಳಿನಿ, ನಿನ್ನೆ ಅರ್ಧ ಆಗೈತೆ ಅಂತಂದು. ಹೋಗ್ತಾ ಇದ್ದೀನಿ ನೆಕ್ಸ್ಟ್. ಗೈಸ್ ಇಷ್ಟೊತ್ತನ ಅವ್ರು ತಲೆ ತಿನ್ನತ್ತಿದಾರ, ಅದಕ್ಕೆ ಅವ್ರನ್ನ ಮುಂದ್ ಬಿಟ್ಟೇನೆ. ಅಲ್ಲದಾರ ಅವ್ರು. ನಾನು ನಾಷ್ಟ ಮಾಡಿಲ್ಲ ಇವತ್ತ. ಸೊ ನಾಷ್ಟ ಮಾಡ್ಬೇಕ. ಇಲ್ಲೇ ನಮ್ದು ಅಂಕಲ್ ಅಂಗಡಿ ಐತಿ, ಇಲ್ಲೇ ಸಮೋಸ ಗಿಮೋಸ ತಿಂತ ಹೋಗೋಣ ಅಂತ ಬರ್ರಿ. ಇವ್ರು ನಮ್ಮ ಅಂಕಲ್ ನೋಡ್ರಿ. ನಂಗೆ ಏನ್ ಸಿಗೋದ್ ಬೇಡ, ನಮಗ್ ಖುಷಿ ಸಿಗ್ಬೇಕಷ್ಟೇ. ಇವ್ರ ನಮ್ಮ ಅಂಕಲ್ ಬಾಳ ಒಳ್ಳೆಯವ್ರ, ಎಲ್ಲಾ ಉದ್ರಿ ಕೊಡ್ತಾರ. ಯಾರ್ಯಾರಿಗೆ ಬೇಕನ್ನೋರ್ಗ್ ಬರ್ರಿ. ಓಕೆ ಗೈಸ್, ಅದ ಅಕ್ಷಯ್ ಮತ್ತೆ ಹೇಮಂತ್ ಹೋದ್ರ ಅಲ್ಲೇ ಅಂಗಡಿ ಒಳಗ್ ಜ್ಯೂಸ್ ಕುಡಿದ್ನಿ. ನಾಷ್ಟ ಮಾಡಿಲ್ಲ, ಏನು ಮಾಡ್ಲಿಲ್ಲ, ಅದಕ್ಕೆ ಅದನ್ನು ಏನ್ ಮಾಡಕ್ ಹೋಗಿಲ್ಲ. ಈಗ ಏನಪ್ಪಾ ಅಂತಂದ್ರ ಅಲ್ಲಿ ಕಾಣ್ತೈತಲ್ರಿ, ಅಲ್ಲಿ ಪೂರಲ್ಲಿ ಲಾಸ್ಟ್ ಎಂಡಿಗೆ ಹೋಗ್ಬೇಕ. ಪೂರ ಲಾಸ್ಟ್ ಅಲ್ಲಿ ಎಂಡಿಗೆ ಹೋಗ್ಬೇಕ. ಅಲ್ಲಿ ಹೋಗಿ ಟಮ್ ಬರ್ತಾವ, ಟಮ್ದಾಗ ಹತ್ಬೇಕ. ಟಮ್ದಾಗ ಹತ್ತಿ ನೆಲಮಂಗ್ಲ ಹೋಗ್ಬೇಕ. ಸೊ ಟಮ್ಗೆ ವೇಟ್ ಮಾಡ್ಬೇಕು. ಈಗ ಅದು ಯಾವಾಗ ಬರುತ್ತೋ ಯಾವಾಗಿಲ್ಲ. ಬರೀ ಅಲ್ಲಿ ಹೋಗಿ ನಿಂದ್ರು ನಾನು. ಈಗ ನಾನು ಮ್ಯಾಗ ಹತ್ತಿ ರೋಡಿಗೆ ನಿಂದಿರ್ಬೇಕ. ಬರೀ ಮ್ಯಾಗ ಹತ್ತಲ್ಲ. ಮ್ಯಾಗ ಹತ್ತದೇನ್ ಈಸಿ, ಅದು ಹೇಳಕ್ ಭಾಳ ಕಷ್ಟ ಇತ್ತು. ಇದು ಒಂದು ರೋಡ್ ಅಲ್ಲ,
ಮುಂದೆ ಐತಿ ದಾರಿ ಅದ್ರ ಇಲ್ಲೇ ಶಾರ್ಟ್ ಕಟ್ ಇಲ್ಲೇ ಹಾಕಿದ್ರೆ ಟಮ್ ಟಮ್ ಬರತೈತಿ ನೋಡ್ರಿ ಅದ ಟಮ್ ಟಮ್ ನಮ್ ಕಡೆ ಅದು ಟಮ್ ಟಮ್ ಅಂತಾರ ಅದು ಈ ಕಡೆ ಅದ ಆಟೋ ಸೊ ಆಟೋ ಕೈ ಹೋಗ್ಯಾನೀಗ ಗೈಸ್ ಬಂದ್ವಿ ರೋಬೋಟ್ ಸ್ಟಾರ್ಟ್ ಹೋಗ ನಿನ್ ಆಕ್ಚುಲಿ ಟ್ಯಾಟೋ ಶಾಪ್ ಒಳಗೆ ಏನು ಮಾಡಕ್ನ ಆಗ್ಲಿಲ್ಲ ನಮ್ಗೆ ಯಾಕಂದ್ರೆ ಹೆದರ್ಕಿತ್ತ ಸೊ ಅಟ್ಲೀಸ್ಟ್ ಇವತ್ತರ ಮಾಡ್ತೀನಿ ನೋಡೋಣ ಅಂತ ಯಾರು ಅದಾರ ಗೊತ್ತಿಲ್ಲ ನೋಡೋಣ ಬರ್ರಿ ನೀನ್ ಏನು ಮಾಡಿಲ್ಲ ಒಳಗ ಇವತ್ತು ಮಾಡ್ತೀನಿ ಹಾಯ್ ಅಣ್ಣ ಆರಾಮ ಹಾಯ್ ಬ್ರೋ I came early, not today. Yes, actually ನಿನ್ನೆ ಅವ್ರಿಗೆ ಹೆಡ್ ಪೇನ್ ಇತ್ತು ಸೊ ಅದಕ್ಕೆ ನಿನ್ನೆ ಬಿಟ್ಬಿಟ್ರೆ ಇವತ್ತು ಮಾಡ್ತಾರ ಇವತ್ತು ಕಂಪ್ಲೀಟ್ ಮಾಡ್ತಾರೆ ಇದು ಸೆಕೆಂಡ್ ಡೇ ನಾನು ಬಂದಿದ್ದೆ ಇದು ಟಾಟಾ ಇಷ್ಟ ಆಗೈತೆ ನೋಡ್ರಿ ಬ್ಯಾಗ್ ಕಳೆದು ಫಸ್ಟ್ ನೋಡ್ರಿ ಇದು ಟಾಟಾ ಹಾಕ್ತಾರೆ ಪೂರಾ ಟಾಟಾ ಹಾಕಿದ್ದೆ ಇದೆಲ್ಲ ತುಂಬಾ ಬರಾತಿತ್ತು ಇದು ನಮ್ಮ ಸೀಟ್ ರೆಡಿ ಮಾಡತ್ತಾರಲ್ಲ ರೆಡಿ ಆದ್ಮೇಲೆ ನಾನು ಕುಂದಿರ್ತೀನಿ ಮುಕ್ಕೊಂಡಿಂದ ಹಾಕೋದ ಇದೆಲ್ಲ ಎಕ್ವಿಪ್ಮೆಂಟ್ಸ್ ಇದು ಒಂದು ಬ್ಯಾಗ್ ಆಗಿರ್ತೇನೆ Show me your tattoo. Show me your tattoo. That one. Not that one. Not good tattoo. ಬೇಸಿಗೆ ಏನಂದ್ರೆ ಇದ್ರಾಗ ಅವರು ಟ್ಯಾಟೋ ಲಿಕ್ವಿಡ್ ಹಾಕೋದು ಮತ್ತು ವಾಟರ್ ಮಿಕ್ಸ್ ಮಾಡಲ್ಲ ಅವರು ಏನೋ ಒಂದು ಲಿಕ್ವಿಡ್ ಯೂಸ್ ಮಾಡ್ತಾರೆ ಅದ್ರ ಕೆಲವೊಬ್ರು ವಾಟರ್ ಮಿಕ್ಸ್ ಮಾಡಿ ಟ್ಯಾಟೋ ಹಾಕ್ತಾರೆ ಬಟ್ ಇವರು ವಾಟರ್ ಮಿಕ್ಸ್ ಮಾಡಲ್ಲ ಸೊ ಹಂಗಾಗಿ ಕ್ವಾಲಿಟಿ ಬರುತ್ತೆ ಟ್ಯಾಟೋ ಇದು ನೋಡ್ರಿ ಅದು ಲಿಕ್ವಿಡ್ ಈಗ ಫಸ್ಟ್ ಒನ್ ಫುಲ್ ಹಾಕ್ತಾರೆ ಸೆಕೆಂಡ್ ಒನ್ 75 ಥರ್ಡ್ ಒನ್ 30 ಆ್ಯಂಡ್ ಫೋರ್ತ್ ಒನ್ 12 ಹಾಕ್ತಾರೆ ಇದು ಆ್ಯಂಡ್ ಅದ್ರಾಗ ಇದೆ ನೋಡ್ರಿ ಅದು ಲಿಕ್ವಿಡ್ ವಾಟರ್ ಕೆಲವೊಬ್ರು ವಾಟರ್ ಮಿಕ್ಸ್ ಮಾಡ್ತಾರೆ ಬಟ್ ಇವರು ಇದೇನೋ ಮಿಕ್ಸ್ ಮಾಡ್ತಾರೆ ಹನ್ನೊಂದು ನೋಡಲ್ ಮೂರುಗಳು ಹೆಂಗಾಕತ್ತೆ ಪ್ಲಸ್ ನಿನ್ನೆ ನಾನು ಹೋಗಿದ್ನಲ್ಲ ಅದು ಮಕ್ಕೊಂಡಾಗ ಒಂದು ಸ್ವಲ್ಪ ಅಳಕಿ ಬಿಟ್ಟೈತಿ ಸೊ ಅದಕ್ಕೆ ಅವ್ರು ಮತ್ತೊಂದು ಸ್ವಲ್ಪ ಕೈಲೇನ ಮಾಡತ್ತಾರ ಫ್ರೀ ಹ್ಯಾಂಡ್ ಟ್ಯಾಟೋ ಇದು ಕೈಲಿ ಒಂದು ಸ್ವಲ್ಪ ಶೇಡ್ ಕೊಟ್ಟು ಇದನ್ನ ಮಾಡ್ತಾರೆ ಗೈಸ್ ನಮ್ಮ ಮಕ್ಕೊಂಡ ಅದು ಅಳಕಿ ಬಿಟ್ಟೈತಿ ಗೈಸ್ ಪಾತ್ರ ಭಾಳ ನಂಗೆ ಭಾಳ ಅಂದ್ರೆ ಭಾಳ ನೋವು ಮಾಡತ್ತಲ್ಲ ಕೆಲವೊಬ್ರು ನೋವು ಮಾಡ್ತಾರೆ ಇವರು ಕೇಳಿ ಮಾಡ್ತಾರೆ ನೋವಾಗತೈತಿ ಅಂತಂದು ಇವರು ಆಸಾಮಿ ಕಡೆ ಅದಾರ ಒಳ್ಳೆ ಟಾಟೋ ಹಾಕ್ತಾರ ಬರ್ರಿ ನೀವು ಇಲ್ಲಿ ಹಾಕ್ಸೋದಿತ್ತಂದ್ರೆ ರೋಬೋಟ್ ಸ್ಟಾರ್ಟ್ ಇಲ್ಲ ಐತಿ ನೋಡಿ ಸಿಂಬಲ್ ರೋಬೋಟ್ ಸ್ಟಾರ್ಟ್ ಬರ್ರಿ ನೆಲಮಂಗ್ಳೊಳಗೆ ಐತಿ
ಸ್ಕೆಚ್ ಮಾಡತ್ತಾರೆ ಗೈಸ್. ಸ್ಕೆಚ್ ಗೈಸ್, ಇದಾದ ಮಷೀನ್. ಈ ಮಷೀನ್ಗೆ ಅದು ಹಾಕ್ತಾರೆ ಸೂಜಿ. ಇದಾರೆ ಸೂಜಿ. ಅದು ಇದು ಸಿಂಗಲ್ ಸೂಜಿ ಐತಿ, ಇದು ಅಷ್ಟು ಪೇನ್ ಆಗಲ್ಲ. ಇದು ಅಷ್ಟು ಪೇನ್ ಆಗಲ್ಲ. ಇನ್ನೊಂದು ಐತದ ದಪ್ಪಂದು, ಅದು 4 ಪಿನ್ನಿಂದ ಇರ್ಬೇಕಪ್ಪ. ಅದಂದ್ರೂ ಆಗ್ತದೆ ಒಂದು ಸ್ವಲ್ಪ. ಸ್ಟಾರ್ಟ್ ಆಯ್ತು ಗಾಯ್ಸ್, ಸ್ಟಾರ್ಟ್ ಆಯ್ತು. ಹಾಯ್ ಬ್ರದರ್. ಹಾಯ್. ಕೇಳಿಸಿಲ್ಲ ಅವ್ರಿಗೆ ಪಾಪ. ಇವರು ಟ್ಯಾಟೋ ಆರ್ಟಿಸ್ಟ್ ಇವಾಗ ಬಂದರು. ಇವರು ಟ್ಯಾಟೋ ಆರ್ಟಿಸ್ಟ್. ಇದು ದಪ್ಪಂದ ಮಿಡಲ್ ಇದಕ್ಕೆ ಏನಾಗುತ್ತೆ ಇದು ಶೋಮಿದಾನೆ. ಇದು ಎಷ್ಟು ದಪ್ಪ ಐತೆ ನೋಡ್ರಿ. ಇದೊಂದು ಸ್ವಲ್ಪ ನೋವಾಗುತ್ತೆ. ಇಷ್ಟ ಆಗೈತೆ. ಈಗ ಬ್ರೇಕ್ ತೊಗೊಂಡ್ರೆ ಆ್ಯಕ್ಚುಲಿ ನಾನು ಆದಷ್ಟು ಬ್ರೇಕ್ ತೊಗೊಂಡ್ರೆ ಟೀ ಕುಡಿಯೋಕ್ಕೆ. ನೋಡಿರಿ ಇಷ್ಟ ಆಗೈತೆ. ಇನ್ನೂ ಕಂಪ್ಲೀಟ್ ಆಗಿಲ್ಲ. ಕಂಪ್ಲೀಟ್ ಆದ್ಮೇಲೆ ಮತ್ತೆ ಫೈನಲ್ ತೋರಿಸ್ತೀನಿ. ಸೊ ಗೈಸ್, ಟೀ ಕುಡಿಯೋಕೆ ಹೋಗ್ತೇವೆ. ಬ್ರೇಕ್ ತೊಗೊಂಡೆ ಟೀ ಕುಡಿಯೋದು ಬಂದಾಗ ಮತ್ತೆ ಬ್ಲಾಗ್ ಮಾಡ್ಕೊಂಡು ಅವ ಬ್ರೇಕ್ ಹೋಗಿ ಬರೋದು ಆರ್ಟಿಸ್ಟ್ ಅಂತ. ಟೀ ಕುಡಿಯೋದು ಬಂದ್ವಿ. ಮತ್ತೆ ಒಳ್ಳೆ ಟ್ಯಾಟೋ ಬಂದ್ವಿ. ಈಗ ಹಾಕ್ತಾರೆ. ಈಗ ಅಲ್ಲ ನೋಡ್ರಿ ನಮ್ಮ ಟ್ಯಾಟೋ ಆರ್ಟಿಸ್ಟ್ ಇನ್ನೂ ಮಾಡತ್ತಿಲ್ಲ. ಅದು ವರ್ಕ್ ಆದ್ಮೇಲೆ ಮತ್ತೆ ಸ್ಟಾರ್ಟ್ ಮಾಡ್ತೀನಿ ಹಾಕಕ್ಕೆ. ಸೊ ಮತ್ತೆ ಬ್ರೇಕ್ 10 ನಿಮಿಷ. ಅಂದ್ರೆ ಇದನ್ನ ಸೆಟಲ್ ಆಗ್ಬೇಕಂತ ನೋಡ್ರಿ. ಹಿಂಗಾಗೈತಿ. ಫ್ಲೈಟ್ ಗೇಟ್ ಎಲ್ಲ ಮಸ್ತ್ ಆಗೈತಿ. ಸೊ ಸೆಟಲ್ ಆಗ್ಬೇಕಂತ ಅದೇನ. ಸೆಟಲ್ ಆಗೋ ಒಂದು 10 ನಿಮಿಷ ಬಿಟ್ಟು ಮತ್ತೆ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ. ಗೈಸ್, ಇದು ವೈಟ್ ಶೇಡ್ ಕೊಡತ್ತಾರೆ. ಈಗ ವೈಟ್ ಕಲರ್ ಶೇಡಿಂಗ್ ಮಾಡತ್ತಾರೆ. This for only for moon. अच्छा. Finally tattoo ready. ಗೈಸ್, ಫೈನಲಿ ನನ್ನ ಟ್ಯಾಟೋ ರೆಡಿ ಆಯ್ತು. ರೋಬೋಟ್ ಟ್ಯಾಟೋ ಕಂಪ್ಲೀಟ್ ಟ್ಯಾಟೋ ರೆಡಿ ಮಾಡ್ದೆ. ಬಟ್ ಇದು ಹೆಂಗೆ ಮಾಡ್ಯದ, ಏನೇನು ಪಿಕ್ಚರ್ಸ್ ಆ್ಯಡ್ ಮಾಡ್ಯಾರ ಅಂತಂದು ನೋಡೋಣ.
ನಮ್ಮ ಆರ್ಟಿಸ್ಟ್ ಅವ್ರು ಅಲ್ಲಿ ಕುಂತಾರ, ತೋರ್ಸೋಂಗೆ ಅಲ್ಲಿ ಕುಂತಾರ, ಅವ್ರು ಹೇಳ್ತಾರೆ. Bro, tell me what are the pictures you added to my tattoo? I am saying you how he made. You said that your mother name is Lotus. Yes. So I poked one Lotus and I added down first your mother name with Lotus meaning. Then you said your father is like meaning is moon. So I put it this. Then this is you. Yeah. Actually, you need That's a banana. and that is And in back the back that I added in your. Then the background you for treble trim we can add this. We added this like a waterfall, and even more one thing is we added that is flight. Flight. You can see, you This can is the check. main. This is the main theme I got from you. You said I sended you. Then we make the main design. I am showing you. ಇಷ್ಟೆಲ್ಲ ನಂಗೆ ನನ್ನ ಟ್ಯಾಟೋಗೆ ಯೂಸ್ ಮಾಡ್ಯಾರ. ಕಮಲ ಮತ್ತು ಮೂನ್ ಮತ್ತು ಅದು ನಾನು ಮತ್ತು ಬ್ಯಾಗ್ ಮತ್ತು ಫ್ಲೈಟ್ ಆ್ಯಂಡ್ ನೇಚರ್. ಸೊ ಇದು Then I messed up everything. ಇದೆಲ್ಲ and ಮಿಕ್ಸ್ ಮಾಡಿ ಈ ಥರ ಆಗಿದ್ದು. You can see that. ಒಂದು ಸೆಕೆಂಡ ಈ ಥರ. You can see this is that lotus, your moon, you, bag, full ಇದೆಲ್ಲ flow. ಕಂಪ್ಲೀಟ್ ಅವರು ಡಿಸೈನ್ ಮಾಡಿ ಫೈನಲ್ ಇದು ನನ್ನ ಕೈ ಒಳಗೈತಿ. ರೈಟ್ ಹ್ಯಾಂಡ್ ಟ್ಯಾಟೋ ಮುಗೀತು. ಈಗ ಲೆಫ್ಟ್ ಹ್ಯಾಂಡ್ ಅದು ನನ್ನ ಸಿಗ್ನೇಚರ್ ಹಾಕ್ಸತ್ತೀನಿ. ಈ ಮುಕ್ಳಕ್ಕೆ ಭಯತಾನ. ಫೈನಲಿ ಟ್ಯಾಟೋ ಮುಗಿತಾನೆ. ಸೀದಾ ರೂಮಿಗೆ ಹೋಗಿ ಸಿಗ್ತೇನೆ, ಯಾಕಂದ್ರೆ ಇಲ್ಲೆಲ್ಲ ಕೆಲ್ಸಂಗಿಲ್ಲ ಏನು. ಸೊ ರೂಮಿಗೆ ಹೋಗಿ ಸಿಗ್ತೇನೆ. ನಾವು ಆಟೋಕ್ಕೆ ಹೋಗ್ಬೇಕಂತ ಮಾಡಿದ್ವಿ, ಬಟ್ ಇಲ್ಲಿ ನಮ್ದು ಕಂಪ್ನಿದು ಕಾರ ಐತಿ, ಅದ ಹೊಂಟೈತಿ. ಕಂಪ್ನಿ ಕಾರ್ ಒಳಗೆ ಹೊಂಟೋಗಿದೆ. ಇದು ಸ್ಕಾರ್ಪಿಯೋ ನಿಂತಿದ್ಲ, ಇದು ನಮ್ಮ ಕಂಪ್ನಿ ಕಾರ. ನಾವು ಇದ್ರಾಗ ಹೋಗೋದು. ಈಗ ಹೋಗೋಣ ಬರ್ರಿ. ಇಲ್ಲೇ ಇದ್ದೀನಿ ಈಗ. ಗಣೇಶ್ ಮಣಿ ಕಲ್ಬಿಟ್ಟು ಮುಂದೆ ಬಂದೆ ಸರ್ಕಲ್ 4 ಸರ್ಕಲ್. ಗೈಸ್ ಫೈನಲಿ ರೂಮಿಗೆ ಬಂದೆ. ಗೊತ್ತಿಲ್ಲ ಹೆಂಗಾಗಿತ್ತು ಅಂತಂದು ವಿಡಿಯೋ. ಅಂದ್ರೆ ಭಾಳ ನರ್ವಸ್. ಫಸ್ಟ್ ವಿಡಿಯೋ ಅಲ್ಲ. ಸೊ ನಾನು ನಿನ್ನೆ ಅಂತೂ ಏನು ಮಾಡಿದ್ದಿಲ್ಲ ನಾನು ಟ್ಯಾಟೋ ಶಾಪ್ ಒಳಗೆ. ಅಟ್ಲೀಸ್ಟ್ ಇವತ್ತು ಒಂದು ಸ್ವಲ್ಪಾರ ಮಾಡೇನೆ ವಿಡಿಯೋ. ನಾವು ಮೇ ಬಿ ನಿಮಗೂ ಬೋರ್ ಆಗ್ಬೋದು ಅಂತಂದು ಅನಿಸ್ತೈತಿ. ಅನ್ಸೋದೇನೆ ಪಕ್ಕ ಬೋರ್ ಆಗ್ತೈತಿ, ಯಾಕಂದ್ರೆ ನನಗೆ ಬೋರ್ ಅನ್ನಿಸ್ತೆ ನನ್ನ ವಿಡಿಯೋ. ಸೊ ಇದಕ್ಕಿಂತ ಬೆಟರ್ ನೆಕ್ಸ್ಟ್ ವಿಡಿಯೋದಾಗ ಟ್ರೈ ಅಲ್ಲ, ಪಕ್ಕ 100% ಕೊಡ್ತೀನಿ. ನೆಕ್ಸ್ಟ್ ವೀಡಿಯೋದಾಗ ನಿಮ್ಗೆ ಚಲೋ ಅನ್ನಿಸ್ಬೋದು. ಈ ವಿಡಿಯೋ ಹೆಂಗೆ ಅನಿಸುತ್ತೆ ಅಂತ ಗೊತ್ತಿಲ್ಲ. ಸೊ ಆದರೂ ಪ್ಲೀಸ್ ರಿಕ್ವೆಸ್ಟಿಂಗ್ ಯು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಬಾಯ್. ನೆಕ್ಸ್ಟ್ ಬ್ಲಾಗ್ಗಳು ಸಿಗ್ತೀನಿ ನನ್ನ ಗೈಸ್. Your attention please. Here we meet once again.